ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪದೇ ಪದೇ ನಾವು ದೈವದ ಪವಾಡಗಳ ಆಗ್ತಾ ಇರುತ್ತೆ ಅನ್ನುವಂಥ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಜೊತೆಗೆ ಬಹುತೇಕ ಸಲ ದೈವದ ಈ ಪವಾಡಕ್ಕೆ ಆ ಭಾಗದ ಜನ ಸಾಕ್ಷಿ ಆಗ್ತಾನೆ ಇರ್ತಾರೆ. ಈಗಲೂ ಕೂಡ ದೈವದ ಪವಾಡ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಹಾಗಾದ್ರೆ ಏನದು ಪವಾಡ? ಮಂಗಳೂರಿನಲ್ಲಿ ಮತ್ತೆ ದೈವದ ಪವಾಡ ಅಂತೆ. ಯಾವಾಗ್ಲೂ ಕೂಡ ಪವಾಡಗಳು ನೋಡೋದಕ್ಕೆ ಸಿಗುತ್ತೆ. ನೇಮೋತ್ಸವದ ವೇಳೆ ತೂಗಿದೆ ಅಂತೆ ದೈವದ ಉಯ್ಯಾಲೆ. ದೈವ ಪವಾಡಕ್ಕೆ ಸಾಕ್ಷಿ ಆಗಿದೆ ಶ್ರೀ ಜಾರಂದಾಯ ದೇವಸ್ಥಾನ. ಪಿಲಿಚಂಡಿ ನೇಮೋತ್ಸವದಲ್ಲಿ ತಾನೇ ದೈವದ ಉಯ್ಯಾಲೆ ತೂಗಿದೆಯಂತೆ. ದೈವದ ಮಂಚದಲ್ಲಿ ಪವಾಡ ತೋರಿಸಿದ್ದ ಪಿಲಿಚಂಡಿ ದೈವ ಅಂದ್ರೆ ಆ ದೇವಸ್ಥಾನದಲ್ಲೇ ಆಗಿರೋದು. ಪಿಲಿಚಾಮುಂಡಿ ದೈವದ ದೇವಸ್ಥಾನಕ್ಕೆ ಯಾರೆಲ್ಲ ಭಕ್ತಾದಿಗಳು ಹೋಗಿದ್ರೋ ಅವರೆಲ್ಲರಿಗೂ ಕೂಡ ಆಶ್ಚರ್ಯಚಕಿತರಾಗಿ ಈ ದೃಶ್ಯಗಳು ನೋಡೋದಕ್ಕೆ ಸಿಗಿದೆ. ಸಿಡಿತದ ಮಾದರಿ ಸದ್ದು ಕೇಳಿ ಹೋದವರಿಗೆ ಆಶ್ಚರ್ಯ ಉಂಟಾಗಿದೆಯಂತೆ. ಹೊಳ್ಳರ ಚಾವಡಿಯ ತೂಗುಯ್ಯಾಲೆಯಲ್ಲಿ ಈ ರೀತಿ ಪವಾಡ ಆಗಿದೆ. ತನ್ನಿಂದ ತಾನೇ ತೂಗಿ ಬಿಟ್ಟಿದೆಯಂತೆ ದೈವಗಳ ತೂಗುಯ್ಯಾಲೆ. ದೃಶ್ಯ ನೋಡ್ತಾ ಇದ್ದೀರಿ. ಯಾರೆಲ್ಲ ಜನ ಹೋಗಿದ್ರೋ ಒಂದು ಸಿಡಿಮದ್ದಿನ ರೀತಿಯಲ್ಲಿ ಶಬ್ದ ಕೇಳಿಸಿದೆ. ಅದರ ಜೊತೆಗೆ ಉಯ್ಯಾಲೆ ಕೂಡ ತಾನೇ ತೂಗೋದಕ್ಕೆ ಪ್ರಾರಂಭಿಸಿದೆ. ಈ ಆಶ್ಚರ್ಯ ಕಂಡು ಜನ ನಮ್ಮ ಜೀವನ ಅಥವಾ ನಮ್ಮ ಜೀವನ ಪಾವನ ಆಯಿತು ಅನ್ನುವಂತಹ ಭಾವನೆಯೊಂದಿಗೆ ಅಲ್ಲಿಂದ ವಾಪಸ್ ಆಗಿದ್ದಾರೆ ಅಂತ. ಕಾರಣ ಆ ಭಾಗದಲ್ಲಿ ದೈವವನ್ನ ಆರಾಧನೆ ಮಾಡ್ತಾರೆ. ಎಲ್ಲರೂ ಕೂಡ ದೈವದ ಪವಾಡಗಳಿಗೆ ಸಾಕ್ಷಿ ಆಗಿರ್ತಾರೆ. ಮತ್ತೆ ಒನ್ಸ್ ಅಗೇನ್ ಈ ರೀತಿ ಅಚ್ಚರಿಯ ದೃಶ್ಯಗಳನ್ನು ಕಣ್ತುಂಬಿಕೊಂಡಾಗ ಜನ ನಿಜಕ್ಕೂ ಹರ್ಷೋದ್ಗಾರ ಅವ್ರದ್ದು ಮುಗಿಲು ಮುಟ್ಟಿತ್ತು ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿ. ಆದಿತ್ಯ, ಯಾವ ರೀತಿ ಆಶ್ಚರ್ಯ ಕಾದಿತ್ತು ಅಂತ ಅಲ್ಲಿ ಹೋದಂತ ದೈವ ಭಕ್ತರಿಗೆ? ಖಂಡಿತ ಶ್ರುತಿ, ಅಂದ್ರೆ ಕರಾವಳಿ ಅಂತ ಹೇಳಿದ್ರೆ ಇದೊಂದು ದೈವಾರಾಧನೆಯ ನಂಬಿಕೆಯ ನೆಲೆಬೀಡಾಗಿರುವಂತದ್ದು. ಇದು ಮತ್ತೆ ಸಾಬೀತಾಗಿರುವಂತದ್ದು. ಅಂದ್ರೆ ಮಂಗಳೂರಿನ ಹೊರವಲಯದ ಏನು ಈ ಪ್ರದೇಶದಲ್ಲಿ ದೈವ ಕಳಂಬೂರು ಎಂಬ ಜಾಗದಲ್ಲಿ ಅನೇಕ ವರ್ಷಗಳಿಂದ ದೈವಾರಾಧನೆ ನಿಂತಿತ್ತು. ಅಂದ್ರೆ ಜಾಗತೀಕರಣದ ನಿಟ್ಟಿನಲ್ಲಿ ಅಲ್ಲಿ ದೈವಾರಾಧನೆ ಮಾಡಬಾರ್ದು ಮತ್ತು ಅನೇಕ ಫ್ಯಾಕ್ಟರಿಗಳು ಕೂಡ ಅಲ್ಲಿ ಓಪನ್ ಆಗಿದ್ವು. ಆ ನಿಟ್ಟಿನಲ್ಲಿ ಅಲ್ಲಿಯ ದೈವಾರಾಧನೆ ನಿಂತಿತ್ತು. ಆ ಬಳಿಕ ದೈವಾರಾಧನೆ ಅಂದ್ರೆ ದೈವ ನರ್ತನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಚ್ಚರಿ ಕಾದಿರುವಂತದ್ದು. ಅಂದ್ರೆ ಎಲ್ಲ ಇದ್ದಂತಹ ಸಂದರ್ಭದಲ್ಲಿ ದೈವ ಪಿಲಿಚಾಮುಂಡಿ ದೈವ ನೇಮೋತ್ಸವ ಪ್ರಾರಂಭವಾದಂತಹ ಗಗ್ಗರ ಸೇವೆ ಇಡುವಂತಹ ಸಂದರ್ಭದಲ್ಲಿ ಪಿಲಿಚಾಮುಂಡಿ ಮತ್ತು ಪರಿವಾರ ದೈವಗಳ ಏನು ಉಯ್ಯಾಲೆ ಏನಿದೆ, ಅಂದ್ರೆ ಆ ದೈವಗಳ ವಿಗ್ರಹವನ್ನು ಇಡುವಂತದ್ದು ಮತ್ತು ಅದರ ಆಭರಣಗಳನ್ನು ಇಡುವಂತಹ ಉಯ್ಯಾಲೆ ಏನಿದೆ ಅದು ತನ್ನಿಂದ ತನ್ನಷ್ಟಕ್ಕೆ ತೂಗುವಂತಹ ಸಂದರ್ಭ ಎದುರಾಗಿರುವಂತದ್ದು. ಅಲ್ಲಿದ್ದಂತಹ ಎಲ್ಲರೂ ಕೂಡ ಅಚ್ಚರಿಗೆ ಒಳಗಾಗಿದ್ರು. ಯಾಕಂತ ಹೇಳಿದ್ರೆ ಇದು ದೈವದ ಕಾರಣಿಕ ಅಂತ ಹೇಳುವಂತದ್ದು. ಆ ಬಳಿಕ ದೈವದ ನುಡಿ ಸಂದರ್ಭದಲ್ಲೂ ಕೂಡ ಅದರಲ್ಲಿ ನಾನು ಕುಳಿತು ನಾನು ಕಾರಣಿಕವನ್ನು ಮೆರೆದಿದ್ದೇನೆ ಅಂತ ಹೇಳುವಂತಹ ನುಡಿಯನ್ನು ಕೂಡ ದೈವ ಕೊಟ್ಟಿರುವಂತದ್ದು. ಆ ಬಳಿಕ ಈ ಗಗ್ಗರ ಸೇವೆ ಇಡುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನ ಸದ್ದೊಂದು ಕೇಳಿಸಿತ್ತು. ಅಂದ್ರೆ ಆ ಸದ್ದು ಎಲ್ಲಿಂದ ಬಂತು ಅಂತ ಹೇಳುವಂತಹ ಸಂದರ್ಭದಲ್ಲಿ ಜನರು ಹೋಗ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿಯ ಉಯ್ಯಾಲೆ ತೂಗುವಂತಹ ಪರಿಸ್ಥಿತಿ ಎಲ್ಲಿಗೂ ಕೂಡ ಗೋಚರವಾಗಿರುವಂತದ್ದು. ಇದು ತುಳುನಾಡಿನ ದೈವದ ಕಾರಣಿಕ ಅಂತಾನೆ ಹೇಳ್ಬೋದು. ಅಲ್ಲಿದ್ದಂತಹ ಗುತ್ತುಬರ್ಕೆಯವರಾಗಿರ್ಬೋದು ಮತ್ತು ಮುಖ್ಯಸ್ಥರು ಎಲ್ಲರೂ ಕೂಡ ಒಂದು ಕ್ಷಣ ಅಚ್ಚರಿಗೆ ಕಾರಣವಾಗಿರುವಂತದ್ದು. ಅಂದ್ರೆ ತುಳುನಾಡಿನಲ್ಲಿ ದೈವಾರಾಧನೆ ಏನಿದೆ ಇದು ಇದಕ್ಕೆ ಪ್ರಮುಖವಾಗಿ ಇದು ಇನ್ನೂ ಕೂಡ ನೆಲೆ ನಿಂತಿದೆ ಅಂತ ಹೇಳುವಂತ ನಿದರ್ಶನ ಎಲ್ರಿಗೂ ಕೂಡ ಗೋಚರವಾಗಿರುವಂತದ್ದು. ಶ್ರುತಿ. ಓಕೆ ಆದಿತ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.